ಬರ್ರಿ ಅಣ್ಣ ಕೊಡ್ರಿ, ನಾವಿವತ್ತು ಶ್ರೀ ಸಿದ್ದೇಶ್ವರ ದೇವಾಲಯದಲ್ಲಿದ್ದೀವಿ. ಇದು ಅತನಿ ಗ್ರಾಮೀಣದಲ್ಲಿ ಬರ್ತಕ್ಕಂಥದ್ದು. ಸೊ ಅತನಿ ಗ್ರಾಮೀಣದೊಳಗೆ ಬರ್ತೈತ್ರಿ ಅಣ್ಣ. ಸೊ ಈ ದೇವಸ್ಥಾನ ಹೆಂಗೈತಿ ಅಂತ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋಣ್ರಿ. ನಿಮ್ಗ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶ್ರೀ ಸಿದ್ದೇಶ್ವರ ದೇವಾಲಯವನ್ನ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಾಗ ತೋರಿಸ್ತೇನ್ರಿ. ಬರ್ರಿ, ಮೊದಲ ನಾವೀಗ ನೋಡ್ಬೇಕಾಗಿರೋದು ಇಷ್ಟ ರೀ. ಇಲ್ಲಿ ಬಸವಣ್ಣವರ ಮೂರ್ತಿ ಕಾಣ್ತೈತ್ರಿ. ನಿಮಗೂ ಕಾಣತೈತಿ ಅಂತ ಅನ್ಕೋತೀನ್ರಿ. ಸೊ ಬಸವಣ್ಣವರ ಮೂರ್ತಿ ಕಾಣ್ತೈತ್ರಿ, ನಮಸ್ಕಾರ ಮಾಡೋಣ್ರಿ. ಅದಾದ್ಮೇಲೆ ಮುಂದೆ ದೇವಸ್ಥಾನ ಕಂಪ್ಲೀಟ್ ಆಗಿ ನೀವು ನೋಡ್ಕೊಂತ ಹೋಗೋಣ್ರಿ. ಬರ್ರಿ ಹಂಗಾರ ಸಿದ್ದೇಶ್ವರ ದೇವಸ್ಥಾನದ ಮೊದಲ ಪಾದಗಟ್ಟಿ ನೋಡ್ರಿ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹಂಗೆ ಒಳಗಡೆ ಹೋಗೋಣ್ರಿ. ಸೊ ಏನೇನೈತಿ ಅಂತ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋಣ್ರಿ. ಇಲ್ಲಿ ಕೂಡ ಬರ್ದಾರ ಶ್ರೀ ಸಿದ್ದೇಶ್ವರ ದೇವಾಲಯ ಸುಕ್ಷೇತ್ರ ಅತನಿ ಅಂತೇಳಿ ಬರ್ದಿರುವಂತದ್ದು. ಸೊ ಹಂಗ ಮುಂದ್ ನೋಡ್ಕೊಂತ ಹೋಗುನು ಬರ್ರಿ, ಏನೇನೈತಿ ಏನೇನಿಲ್ಲ ದೇವಾಲಯದೊಳಗ ಅಂತೇಳಿ. ಮೊದಲಿಗೆ ಬಂದ ಕೂಡ್ಲೇನೆ ಸೊ ಇಲ್ಲಿ ನೋಡ್ರಿ, ದೇವಾಲಯದೊಳಗ ಶಿವನ್ ಮೂರ್ತಿ ಐತಿ. ಹಂಗ ಸೊ ಚೆನ್ನಾಗಿರುವಂತಹ ಮೂರ್ತಿಯನ್ನು ಕೂಡ ನಿರ್ಮಾಣ ಮಾಡ್ಯಾರ. ಅದ್ರ ಜೊತೆಗೆ ಇಲ್ಲಿ ಪಾದಗಟ್ಟಿಗಳು ಕೂಡ ಅದಾವ. ಸೊ ನೋಡ್ಕೊಳ್ರಿ, ನಮಸ್ಕಾರ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಇದೇ ರೀತಿ ಮೊದಲ ಔಟ್ಸೈಡ್ ಇರುವಂಥದ್ದನ್ನ ಎಲ್ಲ ನಿಮ್ಗೆ ತೋರಿಸ್ತೀನಿ. ದೇವಸ್ಥಾನ ಬಂದ್ಬಿಟ್ಟು ಸೊ ಮೇನ್ ಗರ್ಭಗುಡಿ ಅಲ್ಲಿರುವಂಥದ್ದು. ಸೊ ಹಿಂಗೆ ನೋಡ್ಕೊಂತ ಹೋಗುನು ಬರ್ರಿ. ಸೊ ಅದಾದ್ಮೇಲೆ ಇಲ್ಲಿ ಹನುಮಪ್ಪನ ಆಂಜನೇಯನ ಒಂದು ರಂಗೋಲಿ ಒಳಗ ರಂಗೋಲಿ ಬಿಡಿಸಿದಾರ. ಆಮೇಲೆ ಇಲ್ಲಿ ಹೋಮ ಪೂಜೆ ಮಾಡ್ತಾರ ಅಂತ ಅನಿಸ್ತೈತಿ. ಸೊ ಹಂಗಾದ್ಮೇಲೆ ಈ ಕಡೆ ಎಲ್ಲ ಇದೆಲ್ಲ ಏನೇನೋ ಒಂದಿಷ್ಟು ಅದಕ್ಕೆ ಆದಂಥದ್ದು ಪ್ಲೇಸ್ಗಳನ್ನ ಮಾಡಿದ್ದಾರೆ. ನೋಡ್ಕೊಂತ ಹೋಗುಣ್ರಿ ಹಂಗೆ. ಓಕೆ ರೀ. ಸೊ ಇಷ್ಟೆಲ್ಲ ಇಲ್ಲಿ ನಡೆದೈತ್ರಿ. ಅದಾದ್ಮೇಲೆ ಇಲ್ಲಿ ಒಂದು ದೇವರ ಪಾದಗಟ್ಟೆ ಐತೆ, ನಮಸ್ಕಾರ ಮಾಡ್ಕೊಂಡು. ಅದಾದ್ಮೇಲೆ ಇಲ್ಲೆಲ್ಲ ಹನುಮಪ್ಪಂದು ಏನ್ ಇದ್ ಮಾಡಕತ್ತಾರಲ್ಲ ಎಲ್ಲ ಅವರು ಇಲ್ಲೇ ಮಲ್ಕೊಂಡಿರುವಂಥದ್ರಿ. ಸೊ ಈಗ ಸದ್ಯಕ್ಕೆ ಮತ್ತ ಇಲ್ಲಿ ಜನ ಇರ್ತಾರ. ಹಂಗ ಮೊದ್ಲಿಗೆ ಹೋಗುನು. ಸೊ ಈಗ ಫಸ್ಟ್ ನಿಮ್ಗೆ ಗರ್ಭಗುಡಿ ತೋರಿಸ್ಬಿಡ್ತೀನಿ ಒಳಗಿಂದ. ಸೊ ಅದಾದ್ಮೇಲೆ ಇಲ್ಲಿ ಹನುಮಪ್ಪನ ಒಂದು ದೇವಸ್ಥಾನ ನೋಡ್ರಿ, ಇದು ಸಣ್ಣದಾಗಿರುವಂಥದ್ದು. ಇಷ್ಟೇ ಆದ್ಮೇಲೆ ಸೊ ಹಂಗ ನೋಡ್ಕೊಂತ ಹೋಗುನು. ಇಲ್ಲಿ ಗಂಟೆಗಳು ಅದಾವ್ರಿ. ನೀವು ಕೂಡ ದೇವರಿಗೆ ಬಂದ್ರೆ ಬಾರಿಸ್ಕೊಂಡು ಹೋಗೋದ್ರಿ. ಸೊ ಅಷ್ಟೇ ರೀ. ಇಲ್ಲಿ ಹಂಗ ಒಳಗಡೆ ಶ್ರೀ ಸಿದ್ದೇಶ್ವರ ಅವರ ಗರ್ಭಗುಡಿ ಐತ್ರಿ ಒಳಗಡೆ. ಸೊ ಕಾಣ್ಸಾಕತೈತಿ ಅಂತ ಅನ್ಕೊಂತೀನಿ. ಇಲ್ಲಿ ದೇವಸ್ಥಾನದ ಗರ್ಭಗುಡಿ ಐತ್ರಿ. ಪೂರ್ತಿ ಒಳಗಡೆ ಹೋಗುವಂತ ಅವಕಾಶ ಇಲ್ಲ. ಸೊ ಇಲ್ಲಿಂದ ನೀವು ನೋಡ್ಕೋಬಹುದು. ಇದೆಲ್ಲ ಸಿದ್ದೇಶ್ವರ ದೇವಾಲಯ ಸುಕ್ಷೇತ್ರ ಅತನಿ ಅಲ್ಲಿರ್ತಕ್ಕಂಥ ದೇವಾಲಯ ನೋಡ್ರಿ. ನಾವು ಹೊರತಿ ಗರ್ಭಗುಡಿ ಒಳಗ ಅವಕಾಶ ಇಲ್ಲ. ಸೊ ಹಂಗೆ ಸೈಡ್ಗೆಲ್ಲ ನೋಡ್ಕೊಳ್ಳಿ ನೋಡ್ರಿ ಹೆಂಗೈತಿ ಪ್ಲೇಸ್ ಅಂತ ಅಂದ್ಬಿಟ್ಟು. ಸಿದ್ದೇಶ್ವರ ದೇವಾಲಯದ ಒಂದು ಈ ಪ್ಲೇಸು ಸೈಡ್ಗೆಲ್ಲ ಭಾರಿ ಮಸ್ತಾಗಿ ಮಾಡ್ಕೊಂಡಾರಿ. ಈ ದೇವಸ್ಥಾನ ಬಹಳ ಪ್ರಸಿದ್ಧಿನೂ ಐತ್ರಿ. ಅತನಿ ಸುಕ್ಷೇತ್ರದೊಳಗ ಬಹಳ ಪ್ರಸಿದ್ಧಿ ಪಡೆದಂತಹ ದೇವಾಲಯ ಇದು. ಬಹಳ ದೊಡ್ಡ ಮಟ್ಟದ ಜಾತ್ರೆ ಕೂಡ ಇಲ್ಲಿ ಏರ್ಪಡತ್ರಿ. ಬಹಳ ದೊಡ್ಡ ಮಟ್ಟದ ಜಾತ್ರೆ ಕೂಡ ಇಲ್ಲಿ ಆಗುತ್ತೆ. ಈ ಕಡೆ ಎಲ್ಲ ನೀವು ತೋರಿಸ್ಬಿಡ್ತೀನಿ ರೀ, ಒಂದ್ಸರಿ ನೋಡ್ಕೊಂಡ್ಬಿಡ್ರಿ ದೇವಾಲಯ ಹಂಗೈತಿ ಅಂತ. ಇಷ್ಟು ದೊಡ್ಡ ಮಟ್ಟಿಗೆ ದೇವಾಲಯ ಕಟ್ಟಿಸ್ಯಾರ್ರಿ ಏನಾರ. ಅದಾದ್ಮೇಲೆ ಇಲ್ಲಿ ಶ್ರೀ ಧರ್ಮಶಾಸ್ತ್ರ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿದ್ದಾರೆ. ಹಂಗಾದ್ಮೇಲೆ ಇಲ್ಲಿ ಕೂಡ ಶಿವನ ಒಂದು ಚಿತ್ರ ಕೂಡ ಬಿಡಿಸಿದ್ದಾರೆ. ಸೊ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಅಡಿಗೆ ಅದು ಇದೆಲ್ಲ ನಡೆಯುತ್ತೆ. ಆಮೇಲೆ ಇದು ಗುಡಿ ಬಸವಣ್ಣವರ ಒಂದು ಮೂರ್ತಿ ಕೂಡ ಇದೆ. ಅಲ್ಲಿ ಸಿದ್ದೇಶ್ವರ ಅವರ ಸ್ಥಾನದ ನೀರುಗಳು ನೇರವಾಗಿ ಇಲ್ಲಿ ಬರುವಂತದ್ದು ಇರಬಹುದು ಅನ್ನೋಡ್ರೆ. ಓಕೆ. ಸೊ ಇಷ್ಟೆಲ್ಲ ಇಲ್ಲಿ ಅನ್ಸಾಕತೈತಿ ಅಂತ ಅನ್ಕೊಳ್ತೀನಿ. ಸೊ ಹಂಗೆ ಇದೆಲ್ಲ ಸಿದ್ದೇಶ್ವರ ದೇವಾಲಯದ ಜಾಗ. ಇದು ಇಷ್ಟು ದೊಡ್ಡ ಮಟ್ಟದ ಜಾಗ ಇಲ್ಲಂತೂ ಇದೆ. ಭಾರಿ ಅದ್ಭುತವಾದಂಥ ದೇವಸ್ಥಾನ ಇದೆ. ಇಲ್ಲಿ ನೀವು ಕೂಡ ಒಮ್ಮೆ ಬಂದು ಹೋಗ್ಬೋದು. ಓಕೆ. ಸೊ ಹಂಗೆ ಎಲ್ಲ ನೋಡ್ಕೊಂಡ್ರಿ ಅಂತ ಅನಿಸ್ತೈತಿ ಇಲ್ಲಿಂದ ವಿಡಿಯೋ. ದೊಡ್ಡ ಮಟ್ಟದ ಎಲ್ಲ ದೇವಸ್ಥಾನ ಭಾರಿ ಸುಂದರವಾಗಿ ಮಾಡಿದ್ದಾರೆ. ಸೊ ನೋಡ್ಕೊಂಡ್ರಿ ಅನ್ಸುತ್ತೆ. ಇದು ಕೂಡ ಸಿದ್ದೇಶ್ವರ ಅವರ ದೇವಸ್ಥಾನದ ಪ್ಲೇಸ್ ಆಗಿದೆ. ಸೊ ಇಲ್ಲೆಲ್ಲ ಸಾಕಷ್ಟು ಭಕ್ತರು ಬರ್ತಾ ಇರ್ತಾರೆ. ಇಲ್ಲಿ ಅತನಿಯಲ್ಲಿ ದೊಡ್ಡ ಮಟ್ಟದ ಜಾತ್ರೆ ನಡೆಯೋದು ಇದೇ ದೇವಾಲಯದ್ದು. ಸೊ ಸಿದ್ದೇಶ್ವರ ಅವರ ದೇವಾಲಯದ ದೊಡ್ಡ ಮಟ್ಟದ ಜಾತ್ರೆ ಕೂಡ ನಡೀತೈತ್ರಿ ಅಣ್ಣರಲ್ಲಿ. ಸೊ ಹಂಗಾಗಿ ನಿಮ್ಗೆಲ್ರಿಗೂ ಕಾಣಿಸಾಕತೈತಿ ಅಂತ ಅನ್ಕೊಳ್ತೀನಿ. ಆಲ್ಮೋಸ್ಟ್ ಈಗ ನಾನು
ಎಲ್ಲ ತೋರಿಸೀನಿ. ಹೊರಗಿನಿಂದ ತೋರಿಸ್ಬೇಕು ಅಂತಂದ್ರೆ ಭಾಳ ಇದನ್ನ ಐತಿ. ಸೊ ಹಂಗಾಗಿ ನಾನು ಏನು ಮಾಡಕ್ ಹೋಗಲ್ಲ. ಇಲ್ಲೆಲ್ಲ ಕಾಣಿಸಕತ್ತೈತಿ. ಇದು ಸಿದ್ದೇಶ್ವರ ದೇವಾಲಯದ ಒಂದು ಪ್ಲೇಸ್ ಅಂತೇಳಿ ನಿಮ್ಗೆ ತೋರ್ಸಾಕತ್ತೀನಿ. ಸೊ ನೋಡ್ಕೊಳ್ರಿ, ಹಂಗೆ ಕಾಣಿಸ್ತಲ್ಲ. ಸೊ ಭಕ್ತರು ಬರ್ತಾ ಇರ್ತಾರೆ, ಹಂಗೆ ಭಕ್ತರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾನು ಸಂಜೆ ಟೈಮಲ್ಲಿ ಬಂದಿದ್ದೀನಿ. ಮತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ದೇವಾಲಯದಲ್ಲಿ ಎಲ್ಲ ಸ್ಪೆಷಾಲಿಟಿಗಳು ಅದಾವ. ಸೊ ಇದು ಸುಕ್ಷೇತ್ರ ಶ್ರೀ ಸಿದ್ದೇಶ್ವರ ದೇವಾಲಯ ಅತ್ನಿ. ಸೊ ಹೊರಗಿನ ಸೈಡ್ದಾಗ ಎಲ್ಲಾನು ನಿಮ್ಗೆ ಇನ್ನೊಂದು ತೋರಿಸ್ತೇನೆ ರೀ. ನಾ ಇಲ್ಲಿಂದ ಮೊದಲು ಎಂಟ್ರಿ ಆಗಿದ್ದು. ಸೊ ಎಂಟ್ರಿ ಆದ ನಂತರ ಇಲ್ಲಿಂದ ನಾನು ಮೊದಲು ಎಂಟ್ರಿ ಆಗಿದ್ದು. ಸೊ ಇಲ್ಲಿ ಎಂಟ್ರಿ ಆದ ತಕ್ಷಣ ಆ ಕಡೆ ಕೂಡ ಇನ್ನೂ ಕೆಲಸ ನಡೆಯಕತ್ತೈತಿ. ಅದು ಬಹುಶಃ ಶ್ರೀ ಸಿದ್ದೇಶ್ವರ ದೇವಾಲಯದ ಇರಬೇಕು ಅಂತ ಅನಿಸ್ತೈತಿ. ಮೋಸ್ಟ್ಲಿ ಆ ಕಡೆ ಎಲ್ಲ ಕೂಡ ಜಾಗ ಐತಿ. ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಟೈಮ್ ಬರೋದಾ. ಸೊ ಇಲ್ಲಿ ಶ್ರೀ ಗಣೇಶ ಮಂದಿರ ಅಂತ ಬರ್ತೈತ್ರಿ. ಇಲ್ಲಿ ಒಂದು ಮಂತ್ರನ ಓದ್ಕೊಂಡು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಪ್ರಭಾ ನಿರ್ವಿಘ್ನಂ ಕುರುವೆ ದೇವೋ ಸರ್ವ ಕಾರ್ಯಸು ಸರ್ವದಾ ಅಂತ ಹೇಳಿ ಬರ್ತೈತ್ರಿ. ಇದು ಬಹಳ ಅದ್ಭುತವಾದಂಥದ್ದು ಗಣೇಶನ ಒಂದು ಮೂರ್ತಿಯ ದೇವಸ್ಥಾನ ಕಾಣಿಸುತ್ತೆ. ಸೊ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕಾಣಿಸ್ತದೆ. ಸೊ ನೋಡ್ಕೊಳಕತ್ತೀರಿ. ಒಳಗಡೆ ಇಲ್ಲಿ ಹಾಕ್ಬಿಟ್ಟಾರ, ನಾನು ಹಂಗಾಗಿ ಹೋಗೋಕ್ಕಾಗಲ್ಲ. ಸೊ ಇಷ್ಟು ಈ ಒಂದು ಶ್ರೀ ಸಿದ್ದೇಶ್ವರವರ ದೇವಾಲಯ ಸಂಪೂರ್ಣವಾಗಿ ನಿಮ್ಗೆ ನಾನು ತೋರಿಸಿದ್ದೀನಿ. ನಾನು ಸಂಜೆ ಟೈಮಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಭಕ್ತರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ದೊಡ್ಡ ಮಟ್ಟದ ಜಾತ್ರೆ ಕೂಡ ಬರುತ್ತೆ. ಸೊ ಜಾತ್ರೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಹಾಗಾಗಿ ನೀವು ಜಾತ್ರೆಗೂ ಕೂಡ ಬರ್ಬೋದು, ಇಲ್ಲಿ ದೇವಸ್ಥಾನದಲ್ಲೂ ಕೂಡ ಬರ್ಬೋದು. ಬಹಳ ಉತ್ತಮವಾದಂತಹ ಒಂದು ದೇವಾಲಯ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೀವು ಈ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ಈ ಒಂದು ವ್ಲಾಗನ್ನು ನೋಡಿದ್ದಕ್ಕೆ. ಮತ್ತೆ ಇಂತಹ ಸಾಕಷ್ಟು ದೇವಾಲಯದ ಒಂದಿಷ್ಟು ಎಲ್ಲ ಮಾಹಿತಿಯನ್ನು ಮತ್ತೆ ನಾನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ.